ಸ್ಪೋರ್ಟ್ಸ್ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾವಿದ್ದೀವಿ ಫ್ರೆಂಡ್ಸ್ ಕಪ್ 2024ರಲ್ಲಿ. ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ಮೈಟಿ ಬೆಂಗಳೂರು ಫ್ರಾಂಚೈಸಿ ಪ್ರಮೋಟರ್ ಆಗಿರುವಂತಹ PS ಇಂಜಿನಿಯರಿಂಗ್ ವರ್ಕ್ಸ್ನ ಮಾಲೀಕರು ಪ್ರಮೋದ್ ನಾಯಕ್ ಸರ್. ಸ್ವಾಗತ ಕಾರ್ಯಕ್ರಮಕ್ಕೆ ಸರ್. ಥ್ಯಾಂಕ್ ಯು. ನಮ್ಮ ಮೊದಲಾಗಿ ನಾನು ಸ್ಪೋರ್ಟ್ಸ್ ಕನ್ನಡಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತೊಂದು ಏನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ, ಈಗ 2024 ಫ್ರೆಂಡ್ಸ್ ಕಪ್ಪಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೀತಾ ಇದೆ. ಅದರಲ್ಲಿ ನಮಗೊಂದು ಟೀಮ್ ಕೊಟ್ಟವ್ರೆ ಮೈಟಿಲಿ ಬೆಂಗಳೂರು. ಅದು ಇದು ಕ್ವಾರ್ಟರ್ ಫೈನಲಿಗೆ ಆಡ್ತವೆ. ಅದು ಗೆಲ್ಲಬೇಕನ್ನೋ ನನಗೆ ಆಸೆ. ನೆಕ್ಸ್ಟು ಸೆಮಿಫೈನಲ್ಗೆ ಬರ್ಬೇಕನ್ನೋ ಆಸೆ. ಮತ್ತೊಂದು ಅಂದರೆ ರೇಣುಗೌಡರು ಈ ಕಪ್ನ ಲಾಸ್ಟ್ ವರ್ಷ ಚೆನ್ನಾಗಿ ನಡೆಸಿದರು. ಮತ್ತೊಂದು ಈ ವರ್ಷನೇ ಚೆನ್ನಾಗಿ ನಡೀತಾ ಇದೆ. ಅದರಿಂದ ನಾನು ಪೀನಿಯಾ ಸೆಕೆಂಡ್ ಸ್ಟೇಜ್ ಮತ್ತು ಬೆಂಗಳೂರಿಗೆ ನಾನು ಧನ್ಯವಾದ ಹೇಳ್ತೀನಿ ಇಷ್ಟಪಡ್ತೀನಿ ಸರ್. ಖಂಡಿತ ರೇಣುಗೌಡರು ಮತ್ತು ನಿಮ್ಮ ಸಂಬಂಧ ಭಾಳ ಅದ್ಭುತವಾಗಿದೆ. ಫ್ರೆಂಡ್ಸ್ ಕಪ್ಪಲ್ಲಿ ಫ್ರಾಂಚೈಸಿ ಪ್ರಮೋಟರ್ ಆಗಿದ್ದರೆ ಎಷ್ಟು ಖುಷಿ ಕೊಡ್ತಾ ಇದೆ ನಿಮಗೆ. ನಿಮ್ಮನ್ನಂತೂ ನಾವು ನೋಡ್ತಾ ಇದ್ವಿ ಡಗೋಟಲ್ಲಿ, ನಿಮ್ಮ ಫ್ಯಾಮಿಲಿ ಫುಲ್ ಡ್ಯಾನ್ಸ್ ಮಾಡ್ತಾ ಇದೆ, ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಖುಷಿ ಇದೆಯಾ ಸರ್? ಹ್ಞೂ ಸರ್, ತುಂಬ ಖುಷಿ ಇದೆ. ಯಾಕೆಂದರೆ ನಾವು ಒಬ್ಬನೇ ಇಷ್ಟಪಡ್ತಾಯಿಲ್ಲ, ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದು ಇಲ್ಲಿ ನನಗೆ ಸಾಥ್ ಕೊಡ್ತಾರೆ. ಮತ್ತೊಂದು ನಮ್ಮ ಫ್ರೆಂಡ್ಸ್ 11 ಟೀಮ್ ಬಂದು ರೇಣುಗೌಡರು ನಾವೆಲ್ಲ ಸೇರಿ ಅದನ್ನು ಕಟ್ಟಿದ್ದು. ಅದರಿಂದ ನನಗೆ ತುಂಬ ಖುಷಿ. ಅದೊಂದು ನನಗೆ ತುಂಬ ಇಷ್ಟ ಆಗ್ತಾಯಿದೆ. ರೇಣುಗೌಡರಿಂದ ಮತ್ತು ನಮ್ಮ ಫ್ರೆಂಡ್ಸ್ ಹುಡುಗರು ಎಲ್ಲರೂ, ಗೋಪಿ, ಸತ್ಯ, ಮತ್ತೊಂದು ಎಲ್ಲ ಪ್ರತಿಯೊಬ್ಬರು ಇದ್ದಾರೆ. ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ ನನ್ನ ಫ್ರೆಂಡ್ಸ್ 11 to 2024ಗೆ. ಸರ್, ಕಳೆದ ವರ್ಷ 2023ರಲ್ಲಿ ಫ್ರೆಂಡ್ಸ್ ಕಪ್ಪು ಭಾಳ ಅದ್ಭುತವಾಗಿ ಯಶಸ್ವಿಯಾಗಿ ಸಾಗಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಈ ಬಾರಿ 2024ರಲ್ಲಿ ನಿಮ್ಮದು ಮೈಟಿ ಬೆಂಗಳೂರು ಆಯ್ಕೆ ಆದಾಗ ಎಷ್ಟು ಖುಷಿ ಆಯಿತು ಸರ್? ನೀವು ಕೂಡ ಬೆಂಗಳೂರಲ್ಲಿದ್ದೀರಾ, ಮೈಟಿ ಬೆಂಗಳೂರು ಟೀಮು ನಿಮಗೆ ಸಿಕ್ಕಿದಾಗ ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತು? ಸರ್, ಮೊದಲಾಗಿ ನನಗೆ ಬೆಂಗಳೂರು ಟೀಮ್ ಸಿಗುವ ಆಸೆ ಪಟ್ಟಿದ್ದೆ. ನನಗೆ ಬೆಂಗಳೂರು ಟೀಮ್ ಬೇಕಾಗಿತ್ತು. ಯಾಕೆಂದ್ರೆ ನಾವು ಇಲ್ಲಿ ವಾಸ ಮಾಡೋರು, ನಮ್ಮ ಬೆಂಗಳೂರು ಟೀಮ್ ಬೇಕು. ಅದನ್ನು ಆಸೆ ಪಟ್ಟು ನನಗೆ ಸಿಕ್ಕಿದೆ. ಮತ್ತೊಂದು ಇಷ್ಟಪಡ್ತೀನಿ ಅಂದರೆ, ನನಗೆ ಒಂದು ಫೈನಲ್ ಬಂದು ಸೋತ್ರೆ ಮೋಸ ಇಲ್ಲ, ಫೈನಲ್ ಬರ್ಬೇಕು ನನಗೆ ಆಸೆ ಪಡ್ತೀನಿ. ಇದು ಕ್ವಾರ್ಟರ್ ಫೈನಲ್ ಇದ್ದಾರೆ ಸರ್. ಇವಾಗ ಕ್ವಾರ್ಟರ್ ಫೈನಲ್ ಮ್ಯಾಚ್ ಗೆದ್ರೆ ನೆಕ್ಸ್ಟ್ ಸೆಮಿಫೈನಲ್ ಇರುತ್ತೆ, ಆಮೇಲೆ ಫೈನಲ್ಗೆ ಬರ್ತಾರೆ. ನಿಮ್ಮ ಕನಸು ನಿಮ್ಮ ಮೈಟಿ ಟೀಮು ಫೈನಲ್ಗೆ ಬರಬೇಕು ಅಂತ. ಸರ್, ಮೈಟಿ ಟೀಮಿನ ಆಟಗಾರರು ಮತ್ತು ನಿಮ್ಮ ಮದುವೆ ಹೇಗಿದೆ ಸರ್ ಒಡನಾಟ? ಮೈಟಿ ಮತ್ತು ನಿಮ್ಮದೇ ಪ್ರೀತಿ ಬಾಂಧವ್ಯ ನೆನ್ನೆ ನೀವು ನೋಡಿರ್ಬೇಕು. ತುಂಬ ಇಷ್ಟಪಡ್ತಾರೆ ನಮಗೆ ಟೀಮ್ ಅವರು ನನ್ನ ಮೇಲೆ. ಅವರು ನೆನ್ನೆ ಹೇಳಿದರು, ಪ್ರಮೋಟ್ರು ಎಷ್ಟು ಜನ ಇದ್ದಾರೆ, 16 ಜನ ಇದ್ದಾರೆ, ನೀವು ತುಂಬ ನಮ್ಮ ಫ್ಯಾಮಿಲಿ ಸಮೇತ ಬಂದು ನಮಗೆ ಸಹಕಾರ ಕೊಡ್ತಾಯಿದ್ದೀರಾ. ಅದರಿಂದ ಅವ್ರು ತುಂಬ ಇಷ್ಟಪಟ್ಟರು ನೆನ್ನೆ ನಮ್ಮನ್ನ. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಕರ್ಕೊಂಬಂದಿದ್ದೀರಾ. ಸುಮಾರು ಜನ ಫ್ರೆಂಡ್ಸ್ ಕರ್ಕೊಂಬಂದಿದ್ದೀರಾ. ನಿಮ್ಮೆಲ್ಲ ಸ್ನೇಹಿತರ ಹೆಸರು ಹೇಳೋದಾದರೆ ಎಲ್ಲರನ್ನ ಹೆಸರನ್ನ ಹೇಳಿ ಸರ್. ಸರ್, ನಾನು ಕರ್ಕೊಂಬಂದಿಲ್ಲ, ಅವರು ಕ್ರೀಡಾ ಪ್ರೇಮಿ, ಅವರು ತಾನೇ ಬಂದವರೇ. ಸತ್ಯ, ಗೋಪಿ, ಸತ್ಯನಾರಾಯಣ, ಪ್ರಭಾಕರ್, ಸೋಮಶೇಖರ್, ಮತ್ತೊಂದು ಎಲ್ಲ ಫ್ರೆಂಡ್ಸ್ ಬಂದವರೇ. ಅವ್ರಿಗೆ ನಾನು ಇನ್ವೈಟ್ ಮಾಡಿಲ್ಲ, ಅವರೇ ಬಂದವರೇ. ಸರ್, ಹೇಗೆ ನಡೀತಾ ಇದೆ ನಮ್ಮ ಫ್ರೆಂಡ್ಸ್ ಕಪ್ 2024? ಚೆನ್ನಾಗಿ ನಡೀತಿದೆ ಸರ್. ಬೆಂಗಳೂರಲ್ಲಿ ಈ ಥರ ಟೂರ್ನಮೆಂಟ್ ನಡೆಸಿದ್ದು ಫಸ್ಟ್ ಟೈಮು. ಲಾಸ್ಟ್ ಟೈಮು ನಂಬರ್ 1 ಆಗಿತ್ತು ಇಂಡಿಯಾಗೆ, ಬೆಂಗಳೂರಿಗಿಲ್ಲ. ಟೆನ್ನಿಸು ನಂಬರ್ 1 ಆಗಿತ್ತು ಲಾಸ್ಟ್ ಇಯರು. ಇದೂ ನಂಬರ್ 1 ಆಗಿರುತ್ತೆ. ಇದನ್ನು ನಾನು ತುಂಬ ಹೇಳ್ಕೊತೀನಿ ನಾನು. ಥ್ಯಾಂಕ್ ಯು ಸರ್. ನಿಮ್ಮ ಮಾತುಗಳಿಗೆ ಎಂಥ ಅದ್ಭುತವಾದಂತಹ ಮಾತುಗಳು. ಫ್ರಾಂಚೈಸಿ ಪ್ರಮೋಟರ್ ಈ ರೀತಿ ಇರ್ತಾರೆ ಅಂದರೆ ನೀವೇ ಕಾರಣ. ಸೊ ಒಟ್ಟಾರೆ ಹೇಳೋದಾದರೆ ನಮ್ಮ ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಒಂದೇ ಮಾತನಾಡೋದಾದರೆ, ಫ್ರೆಂಡ್ಸ್ ಕಪ್ಗೆ ಯಾವ ರೀತಿ ವಿಶೇಷವಾದಂತಹ ಧನ್ಯವಾದನ ಅರ್ಪಿಸ್ತೀರಾ? ಸರ್, ನಾನು ಒಂದೇ ಹೇಳ್ತೀನಿ, ಸ್ಪೋರ್ಟ್ಸ್ ಕನ್ನಡ ನಮ್ಮ ಇದು ಪೀನಿಯಾ ಸೆಕೆಂಡ್ ಸ್ಟೇಜು. ನಾವೊಂದು ಇಂಡಸ್ಟ್ರಿ ಭಾಗದಲ್ಲಿದ್ದೀವಿ. ಇಲ್ಲಿ ಬಂದು ನಮ್ಮ ಟೀಮಿ ಮತ್ತು ನಮ್ಮ ಕ್ರೀಡಾಗೆ ಸಪೋರ್ಟ್ ಕೊಡ್ತಾರೆ ಅಂದರೆ ಮೊದಲಾಗಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇದಾಗಿತ್ತು ನಮ್ಮ ಮೈಟಿ ಬೆಂಗಳೂರಿನ ಫ್ರಾಂಚೈಸಿ ಪ್ರಮೋಟರ್ PS ಇಂಜಿನಿಯರ್ನ ಮಾಲೀಕರಾಗಿರುವಂತಹ ಶ್ರೀ ಪ್ರಮೋದ್ ನಾಯಕ್ ಸರ್ ಅವರ ಮಾತುಗಳು. ಥ್ಯಾಂಕ್ ಯು, ಧನ್ಯವಾದ ಸರ್.